devil on fire. ರಾಮನಗರ ಭಾಗವನ್ನು ಕೂಡ ಬೆಂಗಳೂರಿನ ಹೆಸರಿನೊಂದಿಗೆ ಸೇರಿಸಿ ಅಭಿವೃದ್ಧಿ ಮಾಡಬೇಕು ಅಂತಾನೆ ಡಿ.ಕೆ. ಶಿವಕುಮಾರ್ ಅವರು ಪ್ಲಾನ್ ಮಾಡ್ತಾ ಇದ್ದಾರೆ. ಅದು ಕೂಡ ಬೆಂಗಳೂರು ಅಂತ ಕರೆದುಕೊಂಡಾಗ ಅದಕ್ಕೆ ಬರ್ತಕ್ಕಂಥ ಬ್ರ್ಯಾಂಡ್ ವ್ಯಾಲ್ಯೂ ಬೇರೆ ಇರುತ್ತೆ. ಬೆಂಗಳೂರು ಅಂತ ಒಂದು ಹೆಸರು ಇದೆಯಲ್ಲ, ಅಂತಾರಾಷ್ಟ್ರೀಯವಾಗಿ ಮಾನ್ಯತೆ ಇರತಕ್ಕಂಥ ಹೆಸರು. ಬೆಂಗಳೂರಿನೊಂದಿಗೆ ಇದು ಸೇರಿಕೊಂಡಾಗ ಅದರ ವ್ಯಾಲ್ಯೂ ಕೂಡ ಜಾಸ್ತಿ ಆಗುತ್ತೆ, ಡೆವಲಪ್ಮೆಂಟ್ಗೆ ಸಹಕಾರಿಯಾಗುತ್ತೆ ಅನ್ನೋ ಉದ್ದೇಶದಿಂದ ಇಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಅದಕ್ಕೆ ಬೆಂಗಳೂರು ದಕ್ಷಿಣ ಅಂತ ಕರಿಬೇಕು ಅಂತ ಪ್ಲಾನ್ ಮಾಡಿಕೊಂಡು ಸಂಪುಟದಲ್ಲಿ ಕೂಡ ಓಕೆ ಆಗಿದೆ. ಇಲ್ಲಿ ವಿಚಾರ ಇರೋದೇ ಅಭಿವೃದ್ಧಿ ಅನ್ನೋದು. ಆ ಸ್ಥಳಕ್ಕೂ ಒಂದು ವ್ಯಾಲ್ಯೂ ಬರಲಿ, ಆ ಭಾಗಕ್ಕೂ ಒಂದು ವ್ಯಾಲ್ಯೂ ಬರಲಿ, ಅದು ಕೂಡ ಬೆಳೀಲಿ ಅನ್ನೋ ಒಂದು ಉದ್ದೇಶ ಇದೆ. ಅಲ್ಲಿ ಕೈಗಾರಿಕೆ ಬೆಳೀತವೆ, ಅನೇಕ ರೀತಿಯ ಒಂದು ಬಂಡವಾಳ ಹರಿದು ಬರಬಹುದು ಅಲ್ಲಿಗೆ. ಆದರೆ ಈಗ ಬೆಂಗಳೂರಿಂದ ಯಾರೋ ಆಚೆ ಬಂದಿರ್ತಾರಪ್ಪ, ಅವರು ಆಸಕ್ತಿ ತೋರಿಸ್ತಾರೆ ಅವಾಗ ಆ ಭಾಗಕ್ಕೆ. ಅದಕ್ಕೀಗ ಎಚ್.ಡಿ. ಕುಮಾರಸ್ವಾಮಿ ಅವರು ಬಂದುಬಿಟ್ಟು 2028ಕ್ಕೆ ನಾವು ಮತ್ತೆ ರಾಮನಗರ ಅಂತ ಮಾಡ್ತೀವಿ ಅಂತ ಹೇಳಿದ್ರೆ, ಅಲ್ಲಿವರೆಗೂ ಕಾಂಗ್ರೆಸ್ ಅಧಿಕಾರದಲ್ಲಿ ಇರುತ್ತೆ. ಕನಸು ಕಾಣ್ತಾ ಇದ್ದಾರೆ ಎಚ್.ಡಿ. ಕುಮಾರಸ್ವಾಮಿ ಅವರು, ಕನಸು ಕಾಣ್ಕೊಳ್ಳಿ, ಏನು ತಕರಾರಿಲ್ವಲ್ಲ ಅಂಥೇಳಿ ಎಸ್.ಟಿ. ಸೋಮಶೇಖರ್ ಅವರು ಡಿ.ಕೆ. ಶಿವಕುಮಾರ್ ಅವರ ಪರವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ. ಗ್ರೇಟರ್ ಬೆಂಗಳೂರು ಬಗ್ಗೆ ಅಮೆಂಡ್ಮೆಂಟ್ ಬಂದಂಥ ಸಮಯದಲ್ಲಿ, ಜೊತೆಗೆ ಬೆಂಗಳೂರಿನ ಸಮಗ್ರ ಚರ್ಚೆ ಸಂದರ್ಭದಲ್ಲಿ ಅಸೆಂಬ್ಲಿ ಮುಗಿದ ಮಾರನೆಗೆ ಬೆಂಗಳೂರಿನ ಎಲ್ಲ ಶಾಸಕರು, ಲೋಕಸಭಾ ಸದಸ್ಯರು, ವಿಧಾನ ಪರಿಷತ್ ಸದಸ್ಯರ ಸಭೆಯನ್ನು ಮಾಡ್ತೇವೆ. ಆ ಸಭೆಯಲ್ಲಿ ಬೆಂಗಳೂರಿಗೆ ಸಂಬಂಧಪಟ್ಟಂಥ ಎಲ್ಲ ವಿಷಯಗಳನ್ನು ಕೂಲಂಕುಷವಾಗಿ ಚರ್ಚೆ ಮಾಡಬಹುದು ಡೀಟೇಲ್ಸ್ ಆಗಿ ಅಂತೇಳಿ ಉಪಮುಖ್ಯಮಂತ್ರಿಗಳು ಹೇಳಿದರು. ಅದರ ಪ್ರಕಾರ ಇವತ್ತು ಸಭೆಯನ್ನು ಕರೆದಿದ್ದಾರೆ. ಗ್ರೇಟರ್ ಬೆಂಗಳೂರು ಬಗ್ಗೆ ಇರ್ಬೋದು, 130 ವ್ಯಾಪ್ತಿ ಕುಡಿಯುವ ನೀರು ಇರ್ಬೋದು, ಬೇರೆ ಬೇರೆ ಏನು ಬೆಂಗಳೂರಿನ ಸಮಸ್ಯೆಗಳಿದೆ ಅದನ್ನು ಡೀಟೇಲ್ಸ್ ಆಗಿ ಚರ್ಚೆ ಮಾಡ್ತಕ್ಕಂಥದ್ದಕ್ಕೆ ಇವತ್ತು 11 ಗಂಟೆಯಿಂದ ಎಷ್ಟೊತ್ತರ ಆಗಲಿ ಇವತ್ತು ಚರ್ಚೆ ಮಾಡೋಣ ಅಂತಕ್ಕಂಥದ್ದನ್ನು ಅಸೆಂಬ್ಲಿಯಲ್ಲಿ ಒಪ್ಕೊಂಡಿದ್ರು. ಅದ್ರ ಪ್ರಕಾರ ಮೀಟಿಂಗ್ ನಡೀತಾ ಇದೆ. ಮೀಟಿಂಗ್ ನಡೆದಾದ್ಮೇಲೆ ಉಪಮುಖ್ಯಮಂತ್ರಿಗಳು ತಮ್ಮ ಎಲ್ಲ ಮಾಹಿತಿಯನ್ನು ತಮಗೆ ತೆಗೆದು ಕೊಡ್ತಾರೆ. ಏನು ಕುಮಾರಸ್ವಾಮಿ ಅವರು ಪರ ಮಾತಾಡ್ತಾರ? ಈಗ ಬೆಂಗಳೂರು 27 ವಿಧಾನಸಭಾ ಕ್ಷೇತ್ರ, ಆನೆಗಲ್ ಸೇರಿ 28 ವಿಧಾನಸಭಾ ಕ್ಷೇತ್ರ, ಸಾವಿರಾರು ಅಪಾರ್ಟ್ಮೆಂಟ್ಸ್ಗಳು ಬರ್ತಾ ಇದೆ. ಅವರಿಗೆ ಕುಡಿಯೋ ನೀರು ಎಲ್ಲಿದೆ, ಸ್ಯಾನಿಟರಿ ಎಲ್ಲಿದೆ, ರಸ್ತೆ ಎಲ್ಲಿದೆ, ಓಡಾಡಲಿಕ್ಕೂ ಬಹಳ ಕಷ್ಟ. ಈಗಿನ ಪರಿಸ್ಥಿತಿಯಲ್ಲೇ ಕಷ್ಟ ಇದೆ. ಅದನ್ನು ಬೆಂಗಳೂರು ಸೌತ್ ಅಂತ ಮಾಡಿ ಬೆಂಗಳೂರಿಗೆ ಏನೆಲ್ಲ ಆಕರ್ಷಣೆ ಆಗ್ತದೆ ಅದನ್ನು ಸ್ವಲ್ಪ ಮುಂದುವರಿತ ಮಾಡಿದ್ರೆ ಅಲ್ಲಿ ಅಪಾರ್ಟ್ಮೆಂಟ್ಸ್ಗಳು ಬರ್ತಕ್ಕಂಥದ್ದು, ಬೇರೆ ಬೇರೆ ಫ್ಯಾಕ್ಟ್ರಿಗಳು ಬರ್ತಕ್ಕಂಥದ್ದು, ಇಂಡಸ್ಟ್ರಿ ಬರ್ತಕ್ಕಂಥದ್ದು, ಆ ಥರ ಮಾಡ್ತಕ್ಕಂಥದ್ದಕ್ಕೆ ಉಪಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಸಾಮಾನ್ಯವಾಗಿ ಏನು ಹೊರಗಡೆ ಬಂದಂಥವರು ಬೆಂಗಳೂರು ಅಂದರೆ ಸ್ವಲ್ಪ ವಿಶೇಷವಾದ ಆಸಕ್ತಿಯನ್ನು ವಹಿಸ್ತಾರೆ. ಅದರಿಂದ ಇನ್ಫ್ರಾಸ್ಟ್ರಕ್ಚರ್ಸ್ ಎಲ್ಲ ಬೇಕಾದಷ್ಟು ಇದೆ ಇವಾಗ. ಅದಕ್ಕೆ ಬೆಂಗಳೂರು ಸೌತ್ ಅಂತ ಮಾಡಿದ್ರೆ ತಪ್ಪೇನಿದೆ ಅದರಲ್ಲಿ? 28ಕ್ಕೆ ಬಂದಾಗ ತಾನೇ ಈಗ ಇರ್ತಕ್ಕಂಥದ್ದು 28 ಗಂಟೆ ಆಡಳಿತ ಕಾಂಗ್ರೆಸ್ ಪಕ್ಷದಿದೆ. 28ಕ್ಕೆ ಅವ್ರು ಬರಲಿ, ಕನಸು ಕಾಣ್ತಾ ಇರ್ತಾರೆ. 28ಕ್ಕೆ ಬಂದಾದ್ಮೇಲೆ ಮಾಡಲಿ, ಅವ್ರ ದರ್ಬಾರ್ ಬಂದಾಗ ನೋಡೋಣ, ತಗೊಳ್ಳಿ. ಕ್ರೀಡಿಸ್ಕೊಳ್ಳೋಕೆ ಇದೀಗ ಶಿವಕುಮಾರ್ ಜೋಹಳ್ಳಿ ಇದ್ದಾರೆ. ಶಿವಕುಮಾರ್ ಜೋಹಳ್ಳಿ, ಎಲ್ಲಿಗೆ ಬಂತು ರಾಮನಗರ ಬೆಂಗಳೂರು ದಕ್ಷಿಣ ಜಿಲ್ಲೆ ಜಟಾಪಟಿ? ಕುಮಾರಸ್ವಾಮಿ ಅವರು ಡಿ.ಕೆ. ಶಿವಕುಮಾರ್ ಅವರ ವರ್ಸಸ್ ಯುದ್ಧಗಳು ಎಲ್ಲಿಗೆ ಬಂದು ನಿಂತ್ಕೊಂಡಿದೆ ಅಂತ? ರಮಕಾಂತ್, ಈಗಾಗಲೇ ರಾಮನಗರ ಜಿಲ್ಲೆಗೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತೇಳಿ ನಾಮಕರಣವನ್ನು ಮಾಡಬೇಕು ಅನ್ನುವಂಥದ್ದನ್ನು ಸಂಪುಟ ಸಭೆಯಲ್ಲಿ, ಮೊನ್ನೆ ನಡೆದಂಥ ಸಂಪುಟ ಸಭೆಯಲ್ಲಿ ಒಪ್ಪಿಗೆಯನ್ನು ಪಡೆಯಲಾಗಿದೆ. ಈಗ ಅಧಿಕೃತವಾಗಿ ಆ ಹೆಸರನ್ನು ಚಾಲನೆಗೆ ತರಬೇಕಾಗಿದೆ. ಈಗಾಗಲೇ ಸಾಕಷ್ಟು ಅದಕ್ಕೆ ಪರ ವಿರೋಧ ಚರ್ಚೆಗಳು ಕೂಡ ಶುರುವಾಗಿದೆ. ಒಂದು ಕಡೆ ಕುಮಾರಸ್ವಾಮಿ ಅವರು ಕೂಡ ಈಗ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತೇಳಿ ಮಾಡಿದ್ರೆ 28ಕ್ಕೆ ಮತ್ತೆ ನಾವು ರಾಮನಗರ ಜಿಲ್ಲೆಯನ್ನಾಗಿಯೇ ಮಾಡ್ತೇವೆ ಅನ್ನುವಂಥ ಒಂದು ಮಾತನ್ನು ಹೇಳಿದ್ದಾರೆ. ಸೊ ಅದಕ್ಕೆ ಬೆಳಗ್ಗೆ ಡಿ.ಕೆ. ಶಿವಕುಮಾರ್ ಅವರು ಕೂಡ ತಿರುಗೇಟನ್ನು ಕೊಟ್ಟಿದ್ದಾರೆ. ಯಾಕೆಂದರೆ ಈಗ 5 ವರ್ಷಗಳ ಕಾಲ ಕಾಂಗ್ರೆಸ್ ಸರ್ಕಾರವೇ ಅಧಿಕಾರದಲ್ಲಿರುತ್ತೆ. ಕುಮಾರಸ್ವಾಮಿ ಅವರು ಕನಸನ್ನು ಕಾಣ್ತಾ ಇರ್ಬೋದು. ಯಾಕೆಂದರೆ ಮುಂದೆ ಕೂಡ ನಾವೇ 2028ಕ್ಕೂ ಕೂಡ ನಾವೇ ಅಧಿಕಾರಕ್ಕೆ ಬರ್ತೇವೆ ಅನ್ನುವಂಥ ಒಂದು ಮಾತನ್ನು ಹೇಳಿದ್ದಾರೆ. ನಿನ್ನೆ ಕೂಡ ಸಾಕಷ್ಟು ಜನ ಇದರ ಬಗ್ಗೆ ಪ್ರತಿಕ್ರಿಯೆಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ರಾಮನಗರ ಶಾಸಕರಾಗಿರುವಂಥ ಇಕ್ಬಾಲ್ ಹುಸೇನ್ ಅವರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ರು. ಕುಮಾರಸ್ವಾಮಿ ಅವರು ಹಾಸನದಿಂದ ಬಂದಂಥವರು, ಅವರು ರಾಮನಗರ ಜಿಲ್ಲೆಯವರಲ್ಲ, ಆದರೆ ಇಲ್ಲಿ ಬಂದು ರಾಜಕಾರಣವನ್ನು ಮಾಡ್ತಾ ಇದ್ದಾರೆ ಅಂತೇಳಿ ಇಕ್ಬಾಲ್ ಹುಸೇನ್ ಅವರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ರು. ಅದಾದ ನಂತರ ಇವತ್ತು ಎಸ್.ಟಿ. ಸೋಮಶೇಖರ್ ಅವರು ಕೂಡ ಡಿ.ಕೆ. ಶಿವಕುಮಾರ್ ಅವರಿಗೆ ಪೂರಕವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಅಭಿವೃದ್ಧಿಯ ವಿಚಾರವನ್ನು ಗಮನದಲ್ಲಿಟ್ಕೊಂಡು ಈಗ ರಾಮನಗರ ಜಿಲ್ಲೆಗೆ ಬೆಂಗಳೂರು ದಕ್ಷಿಣ ಅಂತೇಳಿ ನಾಮಕರಣವನ್ನು ಮಾಡೋದಕ್ಕೆ ಹೊರಟಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತೇಳಿ ಅದನ್ನು ನಾಮಕರಣ ಮಾಡಿದ್ದೇ ಆದರೆ ಆಗ ಅಲ್ಲಿ ದೊಡ್ಡ ದೊಡ್ಡ ರಿಯಲ್ ಎಸ್ಟೇಟು ಹೆಚ್ಚಾಗತ್ತೆ, ಅಭಿವೃದ್ಧಿ ಹೆಚ್ಚಾಗತ್ತೆ, ಮೂಲಸೌಕರ್ಯಗಳು ಕೂಡ ಹೆಚ್ಚಾಗತ್ತೆ, ಆಗ ಸಮಗ್ರವಾಗಿ ಅಭಿವೃದ್ಧಿ ಆಗತ್ತೆ. ಆ ದೃಷ್ಟಿಕೋನದಿಂದ ಅವರು ಈ ಒಂದು
ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ಕುಮಾರಸ್ವಾಮಿ ಅವರು ಇಂಥ ಒಂದು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಸರಿಯಲ್ಲ. ಈಗಿರುವಂಥದ್ದು ಕಾಂಗ್ರೆಸ್ ಸರ್ಕಾರ, ಇನ್ನು 5 ವರ್ಷಗಳ ಕಾಲ, ಈಗ 4 ವರ್ಷಗಳ ಕಾಲ ಕಾಂಗ್ರೆಸ್ ಸರ್ಕಾರವೇ ಅಧಿಕಾರದಲ್ಲಿರುತ್ತೆ. ತದನಂತರದಲ್ಲಿ ಯಾವ ಸರ್ಕಾರ ಅನ್ನುವಂಥದ್ದು ಇನ್ನೂ ಸಮಯ ಇದೆ. ಹಾಗಾಗಿ ಕುಮಾರಸ್ವಾಮಿ ಅವರ ಮಾತು ಅಲ್ಲಿಗೆ ನಿಲ್ಲಿಸಬೇಕು ಅನ್ನುವಂಥ ಮಾತನ್ನು ಎಸ್ ಟಿ ಸೋಮಶೇಖರ್ ಅವರು ಕೂಡ ಹೇಳಿದ್ದಾರೆ. ಈ ವಿಚಾರದಲ್ಲಿ ಪರವಿರೋಧ ಚರ್ಚೆಗಳು ಕೂಡ ಮುಂದುವರೆದಿದೆ. ಹಾಗೆ ಡಿ ಕೆ ಶಿವಕುಮಾರ್ ನಾವು ಆ ಹೆಸರನ್ನ ಇಟ್ಟೇ ತೀರ್ತೇವೆ ಅಂತೇಳಿ ಈಗ ಅವರು ಕೂಡ ಆಟಕ್ಕೆ ಬಿದ್ದಿದ್ದಾರೆ. ಮತ್ತೊಂದು ಕಡೆ ಸಮಗ್ರವಾಗಿ ಅಭಿವೃದ್ಧಿ ಆಗಬೇಕು. ಹಿಂದೆ ಏನು ಬೆಳಗ್ಗೆ ಅವರು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಹಿಂದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲೇ ಇತ್ತು. ಆದರೆ ತದನಂತರದಲ್ಲಿ ಅದನ್ನು ರಾಮನಗರ ಅಂತೇಳಿ ಹೆಸರನ್ನ ಬದಲಾವಣೆ ಮಾಡಲಾಯಿತು. ಈಗ ಮತ್ತೆ ಬೆಂಗಳೂರು ಅದಕ್ಕೆ ಹೆಸರು ಸೇರ್ಕೊಳ್ಳೋದ್ರಿಂದ ಸಹಜವಾಗಿ ಸಾಕಷ್ಟು ಅಭಿವೃದ್ಧಿಗಳು ಆಗತ್ತೆ. ಆ ಒಂದು ದೃಷ್ಟಿಯಿಂದ ನಾವು ಈ ಬೆಂಗಳೂರು ಸೌತ್ ಅನ್ನುವಂಥ ನಾಮಕರಣವನ್ನು ಮಾಡೋದಕ್ಕೆ ಹೊರಟಿದ್ದೇವೆ. ಇದರ ಹಿಂದೆ ಬೇರೆ ಯಾವುದೇ ರೀತಿಯಾದಂಥ ರಾಜಕೀಯ ದುರುದ್ದೇಶ ಇಲ್ಲ ಅನ್ನುವಂಥದ್ದನ್ನು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಹಾಗಾಗಿ ಈ ವಿಚಾರದಲ್ಲಿ ಒಂದು ಕಡೆ ಬಿಜೆಪಿ ನಾಯಕರು, JDS ನಾಯಕರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ರೆ, ಈ ಕಡೆ ಸರ್ಕಾರ ಅದನ್ನ ಮಾಡಿಯೇ ತೀರ್ತೇವೆ ಅಂತೇಳಿ ಈಗ ಆಟಕ್ಕೆ ಬಿದ್ದಿದೆ. ರಮಕಾಂತ್, ಥ್ಯಾಂಕ್ ಯು ಶಿವಕುಮಾರ್ ಜೋಹಳ್ಳಿ.